ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಗುರುವಾರ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಪಾಪಣ್ಣ ಅವರು ಮಳೆ, ಚಳಿ, ಬಿಸಿಲನ್ನು ಲೆಕ್ಕಿಸದೆ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ 31,000 ವೇತನ ನಿಗದಿಪಡಿಸಬೇಕು ಹಾಗೂ ನಿವೃತ್ತಿ ಹಾಗೂ ನಿಧನರಾದ ನೌಕರರ ಕುಟುಂಬಗಳಿಗೆ ಗ್ರಾಚ್ಯುಟಿ ನೀಡಬೇಕು ಮತ್ತು ಮೃತರ ಕುಟುಂಬ ಸದಸ್ಯರಿಗೆ ತಕ್ಷಣ ಉದ್ಯೋಗ ನೀಡಿ ಕೆಲಸ ಪ್ರಾರಂಭದ ದಿನದಿಂದಲೇ ವೇತನ ನೀಡಬೇಕು ಎಂದು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲ, ಅಲ್ಲಿ ಎಲ್ಲ ಹೋಗಿದ್ದಾರೆ. ಆದ್ರಿಂದ ಸಿಇಒ ಅವ್ರಿಗೆ ನಾವು ಒತ್ತಾಯ ಮಾಡಿ ಇವತ್ತು ಮನವಿಯನ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಇಡೀ ದೇಶಾದ್ಯಂತ ನಾವು 14ರಿಂದ ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ. ಏನಂತಂದ್ರೆ ನಾವು ಕನಿಷ್ಠ ವೇತನ ಎಲ್ಲ ನೌಕರರಿಗೂ ಕೂಡ 31,000 ರೂಪಾಯಿ ಕೊಡಬೇಕು. ಮತ್ತೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಧರಣಿ ವೇಳೆ ಸರ್ಕಾರ ನೀಡಿದ ಭರವಸೆ 3 ತಿಂಗಳು ಕಳೆದರೂ ಈಡೇರಿಸದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಹೋರಾಟ ನಡೆಯುತ್ತಿದ್ದು ಸ್ಪಂದನೆ ದೊರೆಯದಿದ್ದರೆ ಬೆಂಗಳೂರು ಚಲೋ ಹೋರಾಟ ಕೈಗೊಳ್ಳುವುದಾಗಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘ. ಸರ್, ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ, ಗ್ರಾಮ ಪಂಚಾಯಿತಿ ನೌಕರರಿಗೆ ರೇಷನ್ ಕಾರ್ಡ್ಗಳನ್ನು ತೆಗೆದಿದ್ದಾರೆ, ರದ್ದುಪಡಿಸಿದ್ದಾರೆ. ಅದನ್ನು ವಾಪಸ್ ಮಾಡಬೇಕು ಅಂತೇಳಿ. ಯಾಕೆ ಅಂತಂದರೆ, ಇವತ್ತು ಹಗಲಂತೆ ರಾತ್ರಿ ಅಂದರೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾವು, ಚೇಳು ಇಲ್ಲ ಪ್ರಾಣಿಗಳು ಯಾವುದಾದ್ರೂ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇದೆಲ್ಲ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ, ಇವತ್ತು ಉದಾಹರಣೆಗೆ 3 ದಿವಸದಲ್ಲಿ ಒಬ್ಬರು ಫೋನ್ ಮಾಡಿದ್ರು. ಏನು ಅಂತಂದರೆ, ನಾನು ನೀರು ಬಿಡ್ತಾ ಇದ್ದರೆ ನಾಯಿ ಕಚ್ಚಿದೆ, ನನಗೆ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ರೇಷನ್ ಕಾರ್ಡ್ ಕೇಳ್ತಾ ಇದ್ದಾರೆ, ಇಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ. ಅದೇ ರೀತಿಯಾಗಿ ಇವತ್ತು ನಿವೃತ್ತಿ ಹೊಂದಿರತಕ್ಕಂಥವರಿಗೆ 6 ಲಕ್ಷ ಇಡ್ಗಂಟನ್ನು ನೀಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಆದೇಶ ಮಾತುಕತೆ ಮುಖಾಂತರ ಅದನ್ನು ತೀರ್ಮಾನ ಮಾಡಿದ್ದಾರೆ. ಅದನ್ನು ಆದೇಶ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಎಲ್ಲ ನೌಕರರಿಗೂ ಕೂಡ ಅನುಮೋದನೆ ನೀಡಿರ್ತಕ್ಕಂಥದ್ದು. ಇವತ್ತು ಬೆಲೆ ಏರಿಕೆಗೆ ಅನುಗುಣವಾಗಿ ಇವತ್ತು ಕನಿಷ್ಠ ವೇತನವನ್ನು 31,000 ನಿಗದಿ ಮಾಡಬೇಕು. ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟು ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪದಾಧಿಕಾರಿಗಳಾದ ಫಯಾಜ್, ಈಶ್ವರಪ್ಪ, ಶ್ರೀನಿವಾಸ್, ಮಂಜುನಾಥ್, ನರಸಿಂಹಪ್ಪ, ನರಸಿಂಹಮೂರ್ತಿ, ಶಿವಣ್ಣ ಸೇರಿದಂತೆ ಇತರರು ಭಾಗವಹಿಸಿದರು. ನಿಮ್ಮ ಏನು ಬೇಡಿಕೆಗಳು ನಮ್ಮ ಹಂತದಲ್ಲಿ ಪರಿಹಾರ ಮಾಡೋಕ್ಕಾಗ್ತಕ್ಕಂಥದ್ದನ್ನು ಶೀಘ್ರದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಕರಣಗಳನ್ನು ತಗೊಂಬನ್ನಿ. ಎಲ್ಲ ನಮ್ಮ ಏನು ಬಂದವರಿದ್ದಾರೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಕೆಲವೆಲ್ಲ ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳಲ್ಲಿ ಸರ್ಕಾರದ ಹಂತದಲ್ಲಿ ಕ್ಲಿಯರ್ ಆಗಬೇಕಾಗಿರ್ತಕ್ಕಂಥದ್ದಿದೆ. ನಾವು ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತರ್ತೀವಿ ಅಲ್ವಾ? ಇಷ್ಟು ಹೇಳಿ ಇದೆ ರೇಷನ್ ಕಾರ್ಡ್ ಆಯ್ತಾ. ಈಗ ಸರ್ಕಾರದ ಹಂತದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನದಲ್ಲೂ ಕೂಡ ಇದೆ. ತಾತ್ಕಾಲಿಕವಾಗಿ ಯಾವುದು ಕ್ಯಾನ್ಸಲ್ ಆಗ್ತಾ ಇಲ್ಲ. ಈಗ ನಿಮ್ಮ ಏನು ಬೇಡಿಕೆಗಳು ನಮ್ಮ ಹಂತದಲ್ಲಿ ಪರಿಹಾರ ಮಾಡೋಕ್ಕಾಗ್ತಕ್ಕಂಥದ್ದನ್ನು ಶೀಘ್ರದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಕರಣಗಳನ್ನು ತಗೊಂಬನ್ನಿ. ಎಲ್ಲ ನಮ್ಮ ಏನು ಬಂದವರಿದ್ದಾರೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಕೆಲವೆಲ್ಲ ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳಲ್ಲಿ ಸರ್ಕಾರದ ಹಂತದಲ್ಲಿ ಕ್ಲಿಯರ್ ಆಗಬೇಕಾಗಿರ್ತಕ್ಕಂಥದ್ದಿದೆ. ನಾವು ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತರ್ತೀವಿ ಅಲ್ವಾ? ಇಷ್ಟು ಹೇಳಿ ಇದೆ ರೇಷನ್ ಕಾರ್ಡ್ ಆಯ್ತಾ. ಈಗ ಸರ್ಕಾರದ ಹಂತದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನದಲ್ಲೂ ಕೂಡ ಇದೆ. ತಾತ್ಕಾಲಿಕವಾಗಿ ಯಾವುದು ಕ್ಯಾನ್ಸಲ್ ಆಗ್ತಾ ಇಲ್ಲ. ಈಗ ಇವರಿಗೆ ರೇಷನ್ ಕಾರ್ಡ್ ಅನ್ನ ತೆಗೆದಿದ್ದಾರೆ. ಮತ್ತೆ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಆಗಿದೆ. ಪರಿಷ್ಕರಣೆ ಮಾಡ್ತೀವಿ ಅಂತ ಕಳೆದ ಹೋರಾಟದಲ್ಲೇ ಕೂಡ ನಮ್ಮ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಹೇಳಿದ್ರು. ಆದರೆ ಇದುವರೆಗೂ ಕೂಡ ಅದು ಆಗಿಲ್ಲ.
ಮತ್ತು ಈ ಕೊಡ್ತಾ ಇರೋಂಥ 15,000 ರೂಪಾಯಲ್ಲಿ ಇವತ್ತು ರೇಷನ್ ಕಾರ್ಡ್ ಕೂಡ ತೆಗೆದ್ರೆ ಅವ್ರ ಮಕ್ಕಳ ಎಜುಕೇಷನ್ ಏನಾಗಬೇಕು, ಮತ್ತು ಆಸ್ಪತ್ರೆ ಖರ್ಚು ಏನಾಗಬೇಕು, ಮನೆ ಸಂಸಾರ ಯಾವ ಥರ ನಡೆಸಬೇಕು ಅನ್ನೋವಂಥದ್ದು ನಮ್ಮ ಮುಂದೆ ಇರೋವಂಥದ್ದು. ಇವತ್ತು ಕರ್ನಾಟಕದ